ಮೀಡಿಯಾ ಅನ್ನುವಂಥದ್ದು ಜನರ ಮತ್ತು ನಮ್ಮ ನಡುವೆ ಇರುವಂತಹ ಒಂದು ಗೌರವಾನ್ವಿತ ಸ್ಥಾನ. ಬಹುಶಃ ನೀವೆಲ್ಲ ನನಗನ್ಸುತ್ತೆ ನಾರದ ಮುನಿಗಳ ಬಂಧುಗಳು ಅಂತ ಅನಿಸುತ್ತೆ ನನಗೆ. ನಾರದ ಅವರು ಹೇಗೆ ಮಹಾವಿಷ್ಣು ಹತ್ರ, ಬ್ರಹ್ಮನ ಹತ್ರ, ಈಶ್ವರನ ಹತ್ರ ಎಲ್ಲಿ ಬೇಕಾದ್ರೂ ಹೋಗ್ತಿದ್ರು, ಹಾಗೆ ಆ ವಿಷಯಗಳನ್ನು ತಂದು ಜನಸಾಮಾನ್ಯರಿಗೆ ತಲುಪಿಸ್ತಾ ಇದ್ರು ಭೂಲೋಕದಲ್ಲಿ. ಹಾಗೆ ಬಹುಶಃ ನಿಮ್ಮ ಪೂರ್ವಜರು ನಾರದ ಮುನಿಶ್ರೇಷ್ಠರಿಂದ ನೀವು ಬಂದಂತಹ ಒಂದು ಮಾಧ್ಯಮ ಮಿತ್ರರು ಅಂತ ನನಗೆ ಅನಿಸ್ತಾ ಇದ್ರು. ಸೊ ಖುಷಿ ಆಗ್ತದೆ. ಕರಿ ಅಜ್ಜ ಕರಿ ಹೈದ ತ್ರಿವಿಕ್ರಮ್ ಬೆಳ್ತಂಗಡಿ ನಿರ್ಮಿಸುವಂಥ, ನಾನು ನಿರ್ದೇಶನ ಮಾಡಿರುವಂಥ ಈ ಸಿನಿಮಾದಲ್ಲಿ ಮೊದಲ ಒಂದು ಪತ್ರಿಕಾಗೋಷ್ಠಿ. ಬಿಕಾಸ್ ಕಬೀರ್ ಬೇಡಿ ಅಂತಹ ಒಬ್ಬ ಪ್ರಪಂಚದ ಒಬ್ಬ ಮೇರು ನಟ ಈ ಸಿನಿಮಾದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಮಾಡಿದ್ದಾರೆ ಮತ್ತು ಸಿನಿಮಾನ ಸಂಪೂರ್ಣ ಒಂದು ಎಂಡ್ ತನಕ ಅದನ್ನು ಕೊಂಡೋಗುವ ನಿಟ್ಟಿನಲ್ಲಿ ಅವರು ಇದರಲ್ಲಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಒಂದು ಅರಸುನ ಪಾತ್ರ. ಬಹುಶಃ ನೀವು ಅವರ ಬಾಯಲ್ಲೇ ಕೇಳಲಿಕ್ಕೆ ಇಷ್ಟಪಡ್ತೀರಿ, ನಾನೇನು ಹೇಳುವಂಥ ರೀತಿಯಲ್ಲಿ. ಸರ್, ಸಿನಿಮಾ ಇದು ಕೊರಗಜ್ಜ ಅನ್ನುವ ದೈವ ಇವತ್ತು ದಕ್ಷಿಣ ಕನ್ನಡ, ಉಡುಪಿ, ಕೇರಳದ ಅನೇಕ ಭಾಗಗಳಲ್ಲಿ ಒಂಥರ ನಮ್ಮ ಮನೆಗಳಲ್ಲಿ ಇರುವಂತಹ ಬಹಳ ಪೂಜನೀಯವಾಗಿ ಎಲ್ಲರೂ ಆರಾಧಿಸುವಂತಹ ನಮ್ಮ ಭಾಗದ ಆರಾಧ್ಯ ದೈವ ಆಗಿದ್ದಾರೆ ಕೊರಗಜ್ಜ. ಬಹಳ ವಿಶೇಷ ಅಂದರೆ ಈ ದೈವ ಆರಾಧನೆಯ ಬಗ್ಗೆ ಅಥವಾ ಆ ಸೇವಾ ರೂಪದ ಬಗ್ಗೆ ನಾವು ಎಲ್ಲೂ ಟಚ್ ಮಾಡಿಲ್ಲ. ಈಗ ದೈವ ಆರಾಧನೆ ಅನ್ನುವಂಥದ್ದು ಸೇವಾ ರೂಪ ಅನ್ನೋದು ಬಹಳ ಶ್ರೇಷ್ಠ. ಆದರೆ ಆ ದೈವ ಆರಾಧನೆಗೊಳಪಟ್ಟಂತಹ ವ್ಯಕ್ತಿ ಆ ಹಿನ್ನೆಲೆಯನ್ನು ನಾವು ಸ್ವಲ್ಪ ಅಭ್ಯಾಸ ಮಾಡಿ ಒಂದು ಕತೆ ಬೆಳೆಸಿದಾಗ ಇದ್ಯಾಕೆ ಸಿನಿಮಾ ಮಾಡಬಾರ್ದು ಅನ್ನುವಂಥದ್ದು. ಬಿಕಾಸ್ ಕೊರಗಜ್ಜ ಅಂದರೆ ಅವರು ಮೂಲನಾಮ ತನಿಯ ಅಂತ ಅಥವಾ ಕಾಂತಾರೆ ಅಂತ ಅವರನ್ನು ಕರೀತಾರೆ. ಕೊರಗಜ್ಜನ ಅವರ ಆದಿವಾಸಿ ಸಮುದಾಯದವರು. ಅವರ ತಂದೆಯ ಹೆಸರು ಓಡಿ ಅಂತ, ತಾಯಿ ಕೊರಪಡು ಅಂತ. ಅವರು ಇವನಿಗೆ ಕಾಂತಾರೆ ಅಂತ ಹೆಸರಿಟ್ಟಿದ್ರು. ಸೊ ಕೊಪ್ಪದ ಅಂದರೆ ಆ ಜನಾಂಗ ವಾಸಿಸುವಂಥ ಪ್ರದೇಶವನ್ನು ಕೊಪ್ಪ ಅಂತ ಹೇಳ್ತೇವೆ. ಕೊಪ್ಪದಲ್ಲಿ ಇವನನ್ನು ಕಾಂತಾರೆ ಅಂತ ಮನೆಯವರು ಮತ್ತು ತನಿಯ ಅಂತ ಕರೀತಾ ಇದ್ದಾರೆ. ತನಿಯ ಬದುಕುಳಿದಿದ್ದು ಕೇವಲ 22-23 ವರ್ಷ. ಸುಮಾರು 12ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಹುಡುಗ. ಕೊರಗಜ್ಜ, ಅಜ್ಜ ಅಂದರೆ ನಮ್ಗೆ ಗೊತ್ತು. ಅದು ಯಾವ ಥರ ಅಜ್ಜ ಆಗಿದ್ದಾರೆ, ಯಾಕೆ ಅಜ್ಜ ಅಂತ ಅವರನ್ನು ಕರೆಯಲ್ಪಡ್ತಾರೆ ಅನ್ನೋದೆಲ್ಲ ಈ ಸಿನಿಮಾದಲ್ಲಿ ಸೇರಿಸ್ಕೊಂಡಿದ್ದೇನೆ. ಆ ಸಮುದಾಯದ ಬಹಳಷ್ಟು ಜನ ಇದುವರೆಗೂ, ಯಾಕಂದರೆ ಆ ಸಮುದಾಯವನ್ನು ಒಂದು ರೀತಿಯಲ್ಲಿ ನಾವು ಗೊತ್ತಿಲ್ಲ, ಶೋಷಣೆಗೊಳಪಡಿಸಿದ್ವು ಅಥವಾ ಅವರನ್ನು ಯಾಕೆ ದೂರ ಇಟ್ಟಿದ್ವು ಅಥವಾ ಅವರಾಗಿ ದೂರ ಹೋದ್ರು, ಬಿಕಾಸ್ ಗೊತ್ತಿಲ್ಲ. ಅದು ಅವರಲ್ಲಿ ಕೊರಗಜ್ಜನ ಬಗ್ಗೆ ಬಹಳವಾದಂಥ ಒಂದು ಯಾರಿಗೂ ಗೊತ್ತಿರದಂಥ ನಿಗೂಢ ವಿಷಯಗಳು ಅವರ ಹತ್ರ ಇತ್ತು. ಅವ್ರಿಗೆ ಇದುವರೆಗೆ ಯಾರಿಗೂ ಹೇಳಲಿಲ್ಲ. ಬಹುಶಃ ನಾನು ಹೇಳ್ಬೋದಂದ್ರೆ 800 ವರ್ಷಗಳ ಹಿಂದೆ ಇರುವಂತಹ ತನಿಯ ಇವಾಗ ತನಕನೂ ಆ ಕತೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಮಂಗಳೂರಿನಲ್ಲಿ ಕುತ್ತಾರು ಅಂತ ಜಾಗದಲ್ಲಿದೆ. ಬಹಳ ಗಣ್ಯಾತಿ ಗಣ್ಯರೆಲ್ಲ ಆ ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ. ವಿಜ್ಞಾನಕ್ಕೆ ಒಂದು ಸವಾಲು ಎನ್ನಿಸುವಂತಹ ಕೊರಗಜ್ಜನ ಒಂದು ಲೀಲೆ ಬಗ್ಗೆ ನಮಗೆ, ಪವಾಡಗಳ ಬಗ್ಗೆ ನಮಗೆ ಏನು ಹೇಳಬೇಕಂತ ಗೊತ್ತಿಲ್ಲ. ಸೊ ಈ ದೈವದ ಜೊತೆ ಅಲ್ಲಿ ಕುತ್ತಾರು ಅಂತ ಜಾಗದಲ್ಲಿ ಯಾಕೆ ಇನ್ನೊಂದು ಬರೀ ತಾಯಿಯ ಜೊತೆ ಮಾತ್ರ ಕೊರಗಜ್ಜನನ್ನು ಆರಾಧಿಸ್ತಾರೆ, ಅದು ಯಾರಿಗೂ ಗೊತ್ತಿಲ್ಲ ಇವತ್ತಿನವರೆಗೂ. ಅಲ್ಲಿ ಸೇವಾ ರೂಪದಲ್ಲಿ, ದೈವಾರಾಧನೆ ರೂಪದಲ್ಲಿ ಕೋಲ ಕೊಡ್ತೇವೆ ಅಥವಾ ಭೂತದ ನೇಮ ಕೊಡ್ತೇವೆ, ಅಲ್ಲೂ ಕೂಡ ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಅದು ಆ ಜನಾಂಗದವರ ಹತ್ರ ಮಾತ್ರ ಈ ನಿಗೂಢ ವಿಷಯ ಇವತ್ತಿನವರೆಗೆ ಅವರು ತಮ್ಮೊಳಗೆ ಇಟ್ಕೊಂಡಿದ್ರು ಇದರ ಸಿನಿಮಾ. ಆಮೇಲೆ ಅವರ ಹತ್ರ ಬಹಳಷ್ಟು ಗೊಂದಲಗಳಿತ್ತು ಅಥವಾ ಅಸಮಾಧಾನ ಇತ್ತು. ಗೊಂದಲ ಅನ್ನೋದಕ್ಕಿಂತ ಅವ್ರ ಹತ್ರ ಬಹಳಷ್ಟು ಅಸಮಾಧಾನ ಇತ್ತು. ಆ ಆರಾಧನೆ ಯಾಕೋ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಆ ಸಮುದಾಯದೊಟ್ಟಿಗೆ ನಾನು ಮಾತಾಡಿದ್ದೆ. ಆಮೇಲೆ ಅವರು ಹೇಳುವಂಥದ್ದಕ್ಕೆ ಭಾಳಷ್ಟು ಸಾಕ್ಷ್ಯಾಧಾರಗಳಿವೆ. ಅದನ್ನು ತಗೊಂಡಾಗ ನಾನು ಬೇರೆ ಜೊತೆ ಕಂಪೇರ್ ಮಾಡಿದಾಗ ಹೌದು, ಇವರು ಹೇಳುವಂಥದ್ದು
ಸರಿ ಅಂತ ಅಂದ್ಕೊಂಡು ಅದಕ್ಕೆ ಸಿಕ್ಕಿದಂಥ ಪುರಾವೆಗಳ ಸಮೇತ ಅದನ್ನು ತಗೊಂಡು ಸಿನಿಮಾಗೆ ಬೇಕಾದಂಥ ದಟ್ಟವಾದಂಥ ಒಂದು ಅಡಿಪಾಯದ ಒಂದು ಕತೆ ಮಾಡಿದೆ. ಅದನ್ನು ತ್ರಿವಿಕ್ರಮ ಹತ್ರ ಹೇಳಿದ್ರೆ, ತ್ರಿವಿಕ್ರಮ್ ಜೊತೆ ನಂದಿದ್ದು 2ನೇ ಸಿನಿಮಾ. ಬಹುಶಃ ನಾವೊಂದು ಹಿಂದಿನ ಸಿನಿಮಾ ಒಂದು 7-8 ರೌಂಡ್ ಒಂದು ಡಿಸ್ಕಷನ್ ಮಾಡ್ತೇವೆ. ಬಟ್ ಯಾಕಂದರೆ ಅವರು ಸ್ವತಃ ಅವರಾಗಲಿ ಅವ್ರ ಮನೆಯವರಾಗಲಿ ಅವ್ರ ತಾಯಿ ಎಲ್ಲ ಮನೆ ತಾಯಿ ಅವ್ರದ್ದು ಬಂದು ನನಗೆ ಅವತ್ತು ದೀಪ ಹಚ್ಚಿ ಫಸ್ಟ್ ಕ್ಲಾಪ್ ಮಾಡಿದರು. ಕೊರಗಜ್ಜನ ಬಗ್ಗೆ ಬಹಳ ಅವರು ಭಕ್ತಿ ಇಟ್ಕೊಂಡಂಥ ಒಂದು ಮಾತೃಶ್ರೀ. ಸೊ ಈ ಸಿನಿಮಾ ಮಾಡಬೇಕು ಅಂತ ಹೇಳಿದ ಒಂದೇ ಒಂದು ಡಿಸ್ಕಷನಲ್ಲಿ ಅವರು ಸಿನಿಮಾ ಮಾಡಲಿಕ್ಕೆ ಫಂಡಿಂಗ್ ಡಿಸೈಡ್ ಮಾಡಿದರು. ಸೊ ಇಮಿಡಿಯೇಟ್ ಯಾವುದೇ ಮರು ಮಾತಾಡದೆ ತ್ರಿವಿಕ್ರಮ್ ಅವರಿಗೆ ಪ್ರೊಡ್ಯೂಸರ್ ಆಗಿ ಬಂದರು. ವಿದ್ಯಾಧರ್ ಸಕ್ಸಸ್ ಫಿಲ್ಮ್ಸ್ ಬಾಂಬೆಯ ವಿದ್ಯಾಧರ್ ಕೂಡ ಒಂದು ಇದರ ಎಲ್ಲ ಶೂಟಿಂಗಿಗೆ ಬೇಕಾದಂಥ ವಿಚಾರಗಳನ್ನಾಗಲಿ ಅಥವಾ ಅದರ ಪೋಸ್ಟ್ ಪ್ರೊಡಕ್ಷನ್ನ ಬಗ್ಗೆ ಆಗಲಿ ಅದರ ಗ್ರಾಫಿಕಲ್ ಯೋಜನೆಗಳನ್ನಾಗಲಿ ವಿದ್ಯಾಧರ್ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ಓಕೆ, ಈಗ ನಾನು ಇನ್ನೂ ಸಣ್ಣವ, ಕನ್ನಡದಲ್ಲಿ ಇನ್ನೂ ಬಹುಶಃ ಈ ಥರದ ಸಿನಿಮಾಗಳಿಗೋಸ್ಕರ ಬಹುಶಃ ನನ್ನ ಜಾಬನ್ನು ಬಿಟ್ಟು ಬಂದಿದ್ದೆ. ನಾನು ITS ಅಧಿಕಾರಿಯಾಗಿದ್ದೆ, ರಿಸೈನ್ ಕೊಟ್ಟೆ. ITS ಇಂಡಿಯನ್ ಟೆಲಿಕಾಮ್ ಸರ್ವಿಸ್. ಸೊ ಆ ಹುದ್ದೆ ಬಿಟ್ಟು ಈ ಥರದ ಸಿನಿಮಾ ಅಗೋಳಿ ಮಂಜಣ್ಣ ಅಂತ ಒಂದು ಮಾಡ್ತಾ ಇದ್ದೇನೆ. ಇದರ ಮಧ್ಯೆ ಕೊರಗಜ್ಜನ ಬಗ್ಗೆ ವಿಚಾರ ಕೇಳಿದಾಗ ತ್ರಿವಿಕ್ರಮ 2 ಥಾಟ್ ತಗೊಳ್ಳೋದೆ ಇದನ್ನು ಮಾಡಿಬಿಡೋಣ ಫಸ್ಟ್ ಅಂತ ಹೇಳಿ ಎಲ್ಲ ರೀತಿಯ ಸಹಾಯ. ಒಂದ್ಸಲ ನನ್ನ ಸೆಟ್ಟಲ್ಲಿ 5ರಿಂದ 6 ಕ್ಯಾಮರಾ ಇರ್ತದೆ, ಎಲ್ಲ ಟಾಪ್ ಎಂಡ್ ಕ್ಯಾಮರಾಗಳು. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಸಚ್ ಎ ಪ್ರೊಡ್ಯೂಸರ್. ನೀನು ಕಾಂಪ್ರಮೈಸ್ ಮಾಡಬೇಡಪ್ಪ ಸುಧೀರ್, ದಟ್ ವಾಸ್ ಇಸ್ ಮೂಲಮಂತ್ರಿ. ಏನು ಬೇಕು ಹೇಳಿ, ನಿಮಗೆ ಏನು ಬೇಕು? ಹೌದಾ, ಅಷ್ಟೇ. ಯೂಸ್ ಟು ಟೆಲ್ ವಿತ್ ವಿದ್ಯಾಧರ್ somehow used to organize from Chennai or Bombay or Bangalore, ಇಲ್ಲಿಂದ ಮಾಡಿ ಕೊಡ್ತಾಯಿದ್ರು. ಈ ಇಬ್ಬರು ಈ ಸಿನಿಮಾಕ್ಕೆ ನಿಜವಾಗ್ಲೂ ಬ್ಯಾಕ್ ಬೋನ್ ಆಗಿದ್ದಾರೆ. ಆ್ಯಂಡ್ ನಾನು ಒಂಥರ ಸೌಭಾಗ್ಯ ಅಥವಾ ಚಿರಋಣಿ ಇಂಥ ಒಬ್ಬರು ಪ್ರೊಡ್ಯೂಸರ್ ಜೊತೆ ಇಂಥ ಕೊರಗಜ್ಜನ ಬಗ್ಗೆ. ಯಾಕಂದರೆ ಕೊರಗಜ್ಜನ ಬಗ್ಗೆ ಸುಮಾರು 7-8 ವರ್ಷಗಳಿಂದ ಸಿನಿಮಾ ಆಗಬೇಕು ಅಂತ ಸುಮಾರು ಒಂದು 15-16 ಜನ ರಿಜಿಸ್ಟರ್ ಮಾಡಿದ್ದಾರೆ. ಅದು ನಮ್ಮ ಸೌಭಾಗ್ಯ. ನಮ್ಮ ಕೈಯಿಂದ ಸಿನಿಮಾದ ಬಹುತೇಕ ಒಂದು 80% ಶೂಟಿಂಗ್ ಮುಗ್ದಿದೆ. ಸೊ ಓಕೆ, ಮತ್ತು ನೀವೇನು ಕೇಳಿದ್ರು ಬಟ್ ಐ ಹ್ಯಾಂಡ್ ಓವರ್ ಮೈಕ್ ಟು ನನ್ನ ಜೊತೆ ಶ್ರುತಿ ಮೇಡಮ್, ಕೊರಗಜ್ಜನ ಸಾಕು ತಾಯಿ ಮೈರಕ್ಕೆ ಬೈದಲ್ಲಿ ಪಾತ್ರ ಮಾಡಿದರು. ಪಾಪ ಅವ್ರಿಗೆ ಬರಬೇಕಾಗಿತ್ತು, ಬೆಳಿಗ್ಗೆ ಕೂಡ ಮೆಸೇಜ್ ಮಾಡಿದ್ರು, ಓ ಆರ್ ಮಿಸಿಂಗ್ ಪ್ರೆಸ್ಮೀಟ್, ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ್ಯಾಟ್ ಅಂತ ಹೈದರಾಬಾದ್ಗೆ ಹೋದರು. ಆ್ಯಂಡ್ ಭವ್ಯ ಮ್ಯಾಮ್, ಶಿ ಸೋ ರೆಸ್ಪೆಕ್ಟೆಡ್, ಒಂದು ಪ್ರತಿಷ್ಠಿತ ಒಬ್ಬರು ಇಲ್ಲಿನ ಸುಮಾರು 10-12 ವರ್ಷ ನಮ್ಮ ಚಿತ್ರಾಂಗನ ಆಳಿದಂಥ ಒಬ್ಬರು ನಾಯಕಿ. ವಿಷ್ಣುವರ್ಧನ್ ಸರ್, ಭವ್ಯ, ಅಂಬರೀಶ್ ಸರ್, ಶಂಕರ್ನಾಥ್ ಸರ್, ಬಹುಶಃ ಅವರಲ್ಲಿ ಇವರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನೊಂದು ನೀವೊಂದು ರೂಲ್ ಮಾಡಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವರ ಪಾತ್ರ ನೋಡಿ ನನಗೆ ಅವತ್ತು ನಾನು 2 ಗಂಟೆಗೆ ನಿಲ್ಲಿಸ್ಬಿಟ್ಟೆ. ಬಿಕಾಸ್ ನೀರಲ್ಲಿ ಅವರು ಇಳಿದು ಚಳಿಯಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅವ್ರ ಬಗ್ಗೆ ಎಲ್ಲ ಏನು ಹೇಳುತ್ತಾರೆ, ನಾವು ತುಂಬ ಅವರ ಸಿನಿಮಾಗಳನ್ನು ನೋಡಿ ನಾವು ಬೆಳೆದವರು, ಇಂಡೈರೆಕ್ಟ್ ನಾವು ಕಲ್ತ್ಕೊಂಡಿದ್ದೇವೆ ಅವರ ಸಿನಿಮಾಗಳಿಂದ. ಸೊ ಅವರು ಮಾತಾಡ್ತಾ ಇದ್ದಾರೆ ಇವತ್ತು. ಫೈನ್, ನಾನು ಮೈಕನ್ನು ತ್ರಿವಿಕ್ರಮ್ ಅವರಿಗೆ ಕೊಡ್ತೀನಿ. ಎಸ್, ಶೂಟಿಂಗ್ ಬೆಳ್ತಂಗಡಿ, ಬಿಕಾಸ್ ತ್ರಿವಿಕ್ರಮ್ ಅವರ ಊರು ಕೂಡ ಬೆಳ್ತಂಗಡಿ. ನಾನು ಸುಮಾರು ದಾಂಡೇಲಿ, ಉಡುಪಿ, ಸುರತ್ಕಲ್, ಮಂಗಳೂರು ಎಲ್ಲ ಕಡೆ ಸುಮಾರು 6 ಕಡೆ ರೆಕ್ಕಿ ಮಾಡಿದ್ದೆ. ಫೈನಲಿ ನನಗೆ ಬೆಳ್ತಂಗಡಿ ಜಾಗದಲ್ಲಿ ಎರ್ಮಾಯಿ ಅಂತ ಒಂದು ಫಾಲ್ಸ್ ಇದೆ, ಅಲ್ಲಿ ತಿಡುಪೆ ಅಂತ ಒಂದು ಜಾಗ ಇದೆ, ಗುರುವಾಂಕೆರೆ ಇದೆ, ಅಲ್ಲಿನ ಕಾಡುಗಳಲ್ಲಿ. ಬಿಕಾಸ್ ಇದು ಸುಮಾರು 800 ವರ್ಷ ಅಂತ ಹೇಳಿದರೆ ಎಲ್ಲಿ ಕ್ಯಾಮರಾ ಇಟ್ಟರು ಒಂದು ಟವರ್ ಬರುತ್ತೆ, ಇಲ್ಲ ಲೈಟ್ ಕಂಬ ಬರುತ್ತೆ, ಇಲ್ಲ ಬಿಲ್ಡಿಂಗ್ ಬರುತ್ತೆ. ಸೊ 800 ವರ್ಷದ ಹಿಂದಿನ ಒಂದು ಪ್ಲೇಸ್ ನೋಡಲಿಕ್ಕೆ ಭಾಳ ಕಷ್ಟ ಆಯಿತು. ಆಮೇಲೆ ಗುರುವಾಂಕೆರೆ ಸೈಡ್, ಆಮೇಲೆ ಇನ್ನೊಂದು ಮಡತ್ಯಾರ್ ಸೈಡ್, ಅಲ್ಲಿನ ಕಾಡು, ಡೀಪ್ ಕಾಡು, ಪೇರೂರು ಅಂತ ಹೇಳಿ. ಆಮೇಲೆ ಇನ್ನೊಂದು, ನಾನು ಈ ಸಿನಿಮಾದಲ್ಲಿ ನನಗೇನೆಂದರೆ ಆ ಊರಿನ ಜನರು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ರು. ಒಂದು ಹಟ್ ಬೇಕು, ಕೊಪ್ಪ ಸೆಟ್ ಹಾಕಬೇಕು, ಇಲ್ಲ ಒಂದು ಮನೆ ಬೇಕು ಇಂಟ್ರೊಡ್ಯೂಸ್, ಅವರೇ ಬಂದು ದೇ ಯೂಸ್ ಟು ಹೆಲ್ಪ್ ಅಸ್, ಊರಿನವರು. ಅದು ಬಹುಶಃ ಕೊರಗಜ್ಜನ ಒಂದು ಕೃಪೆ ಅಂತ ನನಗೆ ಅನಿಸುತ್ತೆ. ಎಲ್ಲೂ ಕೂಡ ನನಗೊಂದು ಶೂಟಿಂಗ್ ಟೈಮಲ್ಲಿ ಯಾವುದೇ ರೀತಿಯ ತೊಂದರೆ ತೊಡಕುಗಳು ಬರಲಿಲ್ಲ. ಭಾಳ ಚೆನ್ನಾಗಿ ಶೂಟಿಂಗ್ ಆ ಭಾಗದಲ್ಲಿ ನಡೀತು. ಒಂದೊಂದು 2-3 ದಿನ ಬೆಂಗಳೂರಲ್ಲಿದೆ ಸಾಂಗ್ ಪೋರ್ಷನ್.
ಓಕೆ. ನಮಸ್ಕಾರ ಮಾಧ್ಯಮ ಮಿತ್ರರೇ. ನನ್ನ ಮೂಲತಃ ಊರು ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆಯದ್ದು ಏನಾದರೂ ಒಂದು ಪರಂಪರೆ ಅಥವಾ ಅಲ್ಲಿದ್ದು ಪದ್ಧತಿ ಇದನ್ನೆಲ್ಲ ಒಂದು ಪರದೆ ಮೇಲೆ ತರಬೇಕು ಅಂತ ಒಂದು ಆಸೆ ಇತ್ತು ಮೊದಲಿಂದ. ಅದೇ ಥರ ಲಾಸ್ಟ್ ಡಿಸೆಂಬರಲ್ಲಿ ನಮ್ಮ ಸುಧೀರ್ ಅವರ ನನ್ನ ಜೊತೆ ಮೀಟ್ ಮಾಡಿದಾಗ ನಾವು ಆಗಲೇ ಒಂದು ಫಿಲ್ಮ್ ಮಾಡಿದ್ವು. ಆಗಲೇ ಇವರು ಈ ಕೊರಗಜ್ಜನ ಬಗ್ಗೆ ಒಂದು ಕತೆ ಹೇಳಿದ್ರು. ಅಲ್ಲಿ ಸಾಧಾರಣ 12ನೇ ಶತಮಾನದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಾಧಿಸುವ ದೈವವಾದ ಕೊರಗಜ್ಜಂದು ಯಾವ ಥರ ಹಿಸ್ಟ್ರಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳ್ತಾ ಇದ್ರು. ಆ ಟೈಮಲ್ಲಿ ಇದು ರೈಟ್ ಟೈಮ್, ಇದನ್ನೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದು ಎಲ್ಲ ಅಪ್ ಟು ಪಯ್ಯನ್ನೂರು ತನಕ, ಕೇರಳ ಪಯ್ಯನ್ನೂರು ತನಕ, ಈ ಕಡೆ ಕೊಡಗು ಡಿಸ್ಟ್ರಿಕ್ಟ್, ಆಮೇಲೆ ಈ ಕಡೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಇದರಲ್ಲಿ ಎಲ್ಲ ಫೆಮಿಲಿಯರ್ ಈ ಕೊರಗಜ್ಜ. ಆ ಟೈಮಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಅದೇ ಟೈಮಲ್ಲಿ ನಮ್ಮ ಇನ್ನೊಂದು ಪ್ರಾಜೆಕ್ಟ್ ಬರ್ತಾ ಇತ್ತು, ಅದು ಹಂಟರ್. ಅದರಲ್ಲಿ ನಮ್ಮ ಕಬೀರ್ ಸರ್ ಅದರಲ್ಲಿ ಮೇಜರ್ ಪಾರ್ಟ್ ಮಾಡಿದ್ದಾರೆ. ಅದು ಒಂದು ಕಮರ್ಷಿಯಲ್ ಪಿಕ್ಚರ್. ಇದರಲ್ಲಿ ಈ ಕೊರಗಜ್ಜದಲ್ಲಿ ಒಂದು ಉದ್ಯಾವರ ಅರಸರು ಅಂತ ಇದ್ದಾರೆ. ಈ ಅರಸರನ್ನ ನಮ್ಮ ಸುಧೀರ್ ಅವರು ಏನು ಹೇಳಿದ್ರು, ಇದನ್ನ ನಮ್ಮ ಕಬೀರ್ ಸರೇ ಮಾಡಬೇಕು ಅಂತ ಹೇಳಿದಾಗ ನನಗೆ ಇವರು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ, ಅದೊಂಥರ ವಾರ್ ಸಿಚುವೇಶನ್. ಆ್ಯಕ್ಚುಲಿ ನನಗೆ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಅವರು ಮೊನ್ನೆ ಲೊಕೇಶನ್ ಲಾಸ್ಟ್ 1 month ಬ್ಯಾಕ್ ಲೊಕೇಶನ್ ಚೆಕ್ ಮಾಡಿದಾಗ ಅದೊಂದು ಅದ್ಭುತ ಲೊಕೇಶನ್. ಆ ಲೊಕೇಶನ್ ನಿಮಗೆ ಸಿಗೋದು ಭಾರಿ ಕಷ್ಟ, ಅಂತ ಲೊಕೇಶನ್ ಸಿಗೋದು ಕಷ್ಟ. ಅಂಥದ್ರಲ್ಲೂ ಒಂದು 100-200 ಸಹ ಕಲಾವಿದರು, ನಮ್ಮ ಕನ್ನಡದ ದಿಗ್ಗಜ ಮೇಡಮ್ ಭವ್ಯ ಅವರು ಮತ್ತೆ ಕಬೀರ್ ಸರ್ ಹೆಂಗೆ ಮಾಡ್ತಾರೆ ಇವರು ಶೂಟಿಂಗ್, ಯಾವ ಥರ ಮ್ಯಾನೇಜ್ ಮಾಡ್ತಾರೆ ಅಂತ ಹೆದರಿಕೆ ಇತ್ತು. ಬಟ್ ಈಗ ರಶಸ್ ನೋಡಿದ್ರೆ ಒಂಥರ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಆ್ಯಕ್ಚುಲಿ ಆ ವಾರ್ ಫೀಲ್ಡ್ ನಮಗೆ ಯಾವ ಹಿಂದಿ ಫಿಲ್ಮ್ಗೂ ಕಂಪ್ಯಾರಿಸನ್ ಇಲ್ಲ ಅಂತ, ಕಂಪ್ಯಾರಿಸನ್ ಆ ಥರ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈ ಥರ ಡೈರೆಕ್ಷನ್ ಮಾಡಿಕೊಟ್ಟಿದ್ದಕ್ಕೆ ನಾನು ಸುಧೀರ್ ಅವರಿಗೆ ನಾನು ಧನ್ಯವಾದ ಹೇಳ್ತಿದ್ದೇನೆ. ಅದೇ ತರ ನಮ್ಮ ಕಬೀರ್ ಸರ್ ಅವರು ಪಂಕ್ಚುಯಾಲಿಟಿ, ಯಾವ ತರ ಶೂಟಿಂಗ್ಗೆ ಬರ್ತಾರೆ, ಶೂಟಿಂಗ್ ಟೈಮಲ್ಲಿ 2 ದಿನ ಮೊದಲೇ ನಮ್ಮ ಹತ್ರ ಬಂದು ಕಾಸ್ಟ್ಯೂಮ್ಸ್ ಯಾವ ತರ ಇದೆ, ಡೈಲಾಗ್ಸ್ ಯಾವ ತರ ಇದೆ, ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನೆಕ್ಸ್ಟ್ ಅವರು ಶೂಟಿಂಗ್ ಸೆಟ್ಗೆ ಬರ್ತಾರೆ. ಇವರಿಂದ ನಾನು ತುಂಬಾನೇ ಕಲಿತೆ. ಇದು ಫಿಲ್ಮ್ ಇಂಡಸ್ಟ್ರಿಗೆ ಮಾತ್ರ ಅಲ್ಲ, ಬೇರೆ ಇಂಡಸ್ಟ್ರಿಗೂ ಅಪ್ಲೈ ಆಗುತ್ತೆ ಅಂತ ನೋಡ್ಕೊಂಡು ಅದನ್ನ ಕಲ್ತ್ಕೊಂಡು ನಾನು ಅದನ್ನ ಮುಂದೆ ಅದನ್ನ ಅಪ್ಲೈ ಮಾಡ್ತಾ ಇದ್ದೇನೆ. ಇಷ್ಟೇ. ಇದು ಸಾಧಾರಣ 80% ಶೂಟಿಂಗ್ ಆಲ್ರೆಡಿ ಮುಗ್ದಾಯ್ತು. ಇನ್ನು ಫೈನಲ್ ಒಂದು ಉಳ್ಕೊಂಡಿದೆ. ಸ್ಕ್ರೀನಿಂಗ್ ಅಪ್ರಾಕ್ಸಿಮೇಟ್ಲಿ ಏಪ್ರಿಲ್ ಅಥವಾ ಮೇ ಅಲ್ಲಿ ಬರುತ್ತೆ. ಪೋಸ್ಟ್ ಪ್ರೊಡಕ್ಷನ್ ಬಾಂಬೆನಲ್ಲಿ ಈಗಾಗಲೇ ಆದ ಪೋರ್ಷನ್ ಸ್ವಲ್ಪ ಶುರು ಮಾಡಿದೆ. ಭರತ್ ಸೂರ್ಯ ಅಂತ ಒಬ್ಬ ಹೊಸ ಹುಡುಗನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಭರತ್ ಸೂರ್ಯ ಅಂತ ಸುಮಾರು 60-70 ಹುಡುಗರನ್ನ, ಯಾಕಂದ್ರೆ ಅದು ಆ ಟೋನೇ ಒಂದು ಬೇರೆ, ಆ ಫೀಲೇ ಒಂದು ಬೇರೆ ಇತ್ತು. ಆ ಹುಡುಗನ ಕಷ್ಟ ಸಿಗೋದು ತುಂಬ ಕಷ್ಟ ಆಗಿತ್ತು. ಭಾಳ ಮಾಧ್ಯಮ ಮಿತ್ರ ಹತ್ರ ಕೂಡ ಸಹಾಯ ತಗೊಂಡಿದ್ದೆ ನಾನು. ತುಂಬ ಜನ ತೋರಿಸಿದ್ರು. ಕೊನೆಗೊಬ್ಬ ಹುಡುಗ ಸಿಕ್ಕಿದ್ರು. ಬೇಸಿಕಲಿ ಥಿಯೇಟರ್ ಇದರಲ್ಲಿ ಮಾಸ್ಟರ್ ಸಂಜಯ್ ಅಂತ, ಡಾಕ್ಟರ್ ಸಂಜಯ್ ಡಾನ್ಸರ್, ಅವರ ಟೀಮಲ್ಲಿ ಇದ್ದಂಥ ಹುಡುಗ. ಕೆಲವು ಪೋರ್ಷನ್ ಶೂಟ್ ಮಾಡ್ತಾ ಇದ್ದೀನಿ, ಕೆಲವು ಬಹುತೇಕ ಡಬ್ ಮಾಡ್ತಾ ಇದ್ದೀನಿ. ಇನ್ನು ಭವ್ಯ ಮೇಡಮ್ ಎಕ್ಸ್ಪೀರಿಯನ್ಸ್ ಕೇಳಿ ಮತ್ತೆ ಹೌದಿಲ್ಲ, ನಾನು ಶೂಟ್ ಮಾಡಿದಾಗ ಅಂತ ಏನಿಲ್ಲ. ಅದರ ಬಗ್ಗೆ ಏನು ಗೊತ್ತಿಲ್ಲ ಸರ್. ನಾನು ದೈವದ ಮೇಲೆ ಇಟ್ಕೊಂಡು ನಾನು ಮಡಿ ಅಂತ ಒಂದು 22 ನಿಮಿಷ ಸಿನಿಮಾ ಮಾಡಿದ್ದೆ. ಮಾಡಿ MD ಪಲ್ಲವಿ ಆ್ಯಕ್ಟ್ ಮಾಡಿದ್ರಲ್ಲಿ. ಸೊ ದೈವದ ಬಗ್ಗೆ ನಾವು ಒಳ್ಳೆಯವರಲ್ಲ, ಅದರಿಂದ ನಮಗೆ ಸ್ವಲ್ಪ ಅಲ್ಲಿದ ಕಲ್ಚರ್, ಸಂಸ್ಕೃತಿ ಚೆನ್ನಾಗಿ ಗೊತ್ತಿಲ್ಲ, ಕಷ್ಟ ಅಂತ. ಸೊ ಅದೇ ಅಂತ ಸರ್. ಇದಂದ್ರೆ ಇದು ಆ ದೈವ ಆಗುವ ಹಿನ್ನೆಲೆ ಯಾವುದೇ, ಹೌದು, ದೈವಾರಾಧನೆ ಅನ್ನುವಂಥದ್ದು ದೈವಾಧೀನನಾದ ನಂತರ ಆಗುವಂಥದ್ದು. ದೈವಾಧೀನ ಅಂದರೆ ಅವನ ಜೀವಿತಾವಧಿ ಮುಗಿದ ನಂತರ. ಇದು ಆ ಜೀವಿತಾವಧಿಯಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇತ್ತು ಅದರ ಕುರಿತಾಗಿರುವಂಥದ್ದು.
ಕೂಡ ಅದೇ ರೀತಿ ಕರಾವಳಿ ಸಂಸ್ಕೃತಿ ಮೂಲ ಸಂಸ್ಕೃತಿ ತೋರಿಸಬಹುದು. ಐ ಥಿಂಕ್ ಒಂದಿಷ್ಟು ಕಾನ್ಫ್ಲಿಕ್ಟ್ಸ್ ಅರೈಸ್ ಆಗುತ್ತೆ ಅಂತ ಅನಿಸ್ತದೆ. ಕಾನ್ಫ್ಲಿಕ್ಟ್ ಕಾಂಟ್ರವರ್ಸಿ ಅದು ಏನು ಕಾನ್ಫ್ಲಿಕ್ಟ್ ಅಂತ ಗೊತ್ತಾಯ್ತು ಸರ್. ನಾನು ಹೇಳ್ಬೇಕಾದ್ರೆ ನಮ್ಮ ದೇಶದ ಪ್ರಪ್ರಥಮ ಸಿನಿಮಾ ಸತ್ ಹರಿಶ್ಚಂದ್ರ. ಹರಿಶ್ಚಂದ್ರ ಕೂಡ ಒಂದು ಎಪಿಕ್, ಒಂದು ಮಹಾರಾಜ ಆಗಿರುವಂಥದ್ದು. ಇಫ್ ಐ ಆಮ್ ರೈಟ್, ಇಟ್ಸ್ ಸೂರ್ಯವಂಶದ ಶ್ರೀರಾಮಚಂದ್ರ ಅವರ ವಂಶದಲ್ಲಿದ್ದಂಥ ಅವ್ರ ಬಗ್ಗೆನೇ ಸಿನಿಮಾ ಆಗಿತ್ತು. ಅಥವಾ ಶ್ರೀಕೃಷ್ಣನ ಬಗ್ಗೆ ಎಷ್ಟೋ ಶ್ರೀಕೃಷ್ಣ ಪಾರಿಜಾತ ಆಗಲಿ ಅಥವಾ ಶಿವಪಾರ್ವತಿ ಆಗಲಿ ದೇವರುಗಳ ಬಗ್ಗೆ ಸಿನಿಮಾ ಆಗುವಾಗ ಕಾಂಟ್ರವರ್ಸಿ ಯಾಕೆ ಅಂತ ನನಗೆ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ. ಹಾಡಿನ ಬಗ್ಗೆ ಆಗಿರ್ಬೋದು, ಸಿನಿಮಾದ ಬಗ್ಗೆ ಡಾವಿನ್ಸಿ ಕೋಡ್ ಅಂತ ಒಂದು ಡಾವಿನ್ಸಿ ಅಂತ ಒಂದು ಹಾಲಿವುಡ್ ಫಿಲ್ಮಿಗೆ ಒಂದು there was some controversy because it was about some religious issue. ಬಿಟ್ಟರೆ ಬೇರೆ ಅಂದರೆ ಆದಿವಾಸಿ ದೈವವನ್ನು ನಾವು ಜನರಿಗೆ ತೋರಿಸಬಾರ್ದು ಅನ್ನುವಂಥದ್ದು. ನಾನು ಒಂದು ನಿಮಿಷ ಕಬೀರ್ ಸರ್ ಮಾತಾಡಿದ ಮೇಲೆ ನಾವು ಮಾತಾಡೋಣ ಅಂತ ಒಬ್ಬರ ದೊಡ್ಡ ವ್ಯಕ್ತಿಯನ್ನು ಕಾಯಿಸೋದು ನನಗೆ. Sir, I'll hand over. There are some questions actually. After you answer, then if there is any conflict, then I'll try to give answer, sir. I'm handing over the mic to the legendary actor Kabhir Reddy, sir. Namaskar. Thank you so much for coming in such large numbers to this press conference for this very wonderful film. I'm very honored and happy to be part of this film. Produced by Trivikram Sabalyaji, directed by Shruthi, with Bhavya, with Shruthi, and with a very brilliant young actor called Bharat Surya, who is playing the title role of the film. We had some fantastic shooting in Mangalore, and lots of spectacular scenes shot in wonderful locations. I was also very happy with my role, even though he was the villain of the piece. But he is a very powerful and impressive figure, and had some very, very powerful lines to speak. And I was very happy speaking because I also spoke in Kannada. It is not to be dubbed from Hindi, I spoke in Kannada, and I will dub it in Kannada because I think this film requires that. The story fascinated me because it is a story of a young Adivasi boy who became worshipped as a god in the entire Mangalore region. And at a time when India has appointed its first Adivasi president, I think it is fitting that a film on Adivasi gods are also made, or films that honor the Adivasi tradition and culture, and an Adivasi god that is worshipped by all Hindu communities in the whole Mangalore region and beyond. So it is a very special character, a very wonderful story. And these are stories from our mythology. And we have, as a culture, have defined ourselves by stories from our mythology. In the same way that Christians make films on Jesus Christ, we make films on the Mahabharata, the Ramayana. We show our gods with great reverence and respect. And these stories that make up our ethos, that make up our culture, a very important part of our culture, need to be seen. There is no prohibition in the Hindu religion on the depiction of gods as long as it is done respectfully. And I think this film is a homage to the memory of this great Adivasi god who is worshipped across large parts of Karnataka. So it is a very powerful story.
of a boy who was wronged, and then finally how he was given his places where people could worship him. This is the story of the film. And I feel it's a strong story. I feel it is a deeply important mythological story, and sends a very important message of respect for the Adivasis and Adivasi communities in the wider context of India. And I'm very happy with my role because it is so powerful and so striking. And we have such wonderful scenes with Bhavya ji, with Bharat Surya, directed wonderfully by Sudhir ji, and supported and backed so ably by Sri Vikram Sapalya ji, that I am honored to be part of this tradition. And I want to say one more thing. Beyond the film, I have a great thankfulness in my heart to the Kannada community, to the Kannadigas, because what brought me into the film industry was Girish Karnad's first play in English, Tughlaq, which had such extraordinary success in Bombay of that time that producers came to me, and thanks to Girish Karnad's Tughlaq, I entered the film industry and became a professional actor. So I have much to thank the Kannada world for, and I'm very glad that this love for the region and Bangalore, the city in particular, continues with my association with this film, Kari Haida Kari Ajja. Thank you so much. No, I have done a lot of very strong roles in many languages, from Italian to Hindi to Punjabi to Telugu to many Arabic, Afghan, Italian, many languages, many powerful roles. So, but this is a very powerful role. I mean, for instance, I did a very powerful role in Mohenjo-daro recently with Hrithik Roshan and Ashutosh Gavarakar directing. That too was an evil king, but an evil king of a different empire. This is the king of another empire, with a different look, a different style, a different feel, a different costume, a different energy. And that's what we actors live for. We actors live for roles where we can show the power of our acting. And it was a real honor to work with Bhavya ji, who's such a legend in the Kannada film industry, that I'm humbled by her presence and thrilled to be working with her. Thank you so much. I will come whenever you call me. I just came to the Bangalore Film Festival because I was talking about my autobiography, Stories I Must Tell, which has been published in Hindi, in Marathi, in Italian, in Hungarian, Spanish, but I hope it gets translated into Kannada too, and people get a chance here to read it. But my association with Bangalore and the state will continue because Karnataka is a very special place. Bhavya. ವೇದಿಕೆ ಮೇಲಿರುವಂಥ ಕಬೀರ್ ಸರ್ ಅವರಿಗೆ ಅಂಡ್ ಸುರೇಶ್ ಆಲ್ ಮೀಡಿಯಾ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಈಗ ಇದ್ರ ಬಗ್ಗೆ ಈ ಚಿತ್ರದ ಬಗ್ಗೆ ಬಹಳಷ್ಟು ಡೈರೆಕ್ಟ್ರಿಂದ ಆಯಿತು, ಕಬೀರ್ ಸರಿಂದ ಆಯಿತು, ವಿಕ್ರಮ್ ಸರಿಂದ ಆಯಿತು, ಎಲ್ಲರೂ ಮಾತಾಡಿದ್ದಾರೆ. ಈ ಚಿತ್ರದಲ್ಲಿ ನನ್ನ ಪಾತ್ರ ಒಂದು ಕ್ವೀನ್ ರೋಲ್, ತುಂಬ ಸೆಂಟಿಮೆಂಟ್ ಕ್ಯಾರೆಕ್ಟ್ರು. ಇದರಲ್ಲಿ
ಅಪೋಸಿಟಾಗಿ ಅಂದರೆ ಈಗಾಗಲೇ ಹೇಳಿದ್ರು ಕಬೀರ್ ಸರ್, ಅವರೊಂದು ಕಿಂಗ್ ರೋಲ್ ಮಾಡ್ತಿದ್ದಾರೆ. ಇವೆರಡು ತುಂಬ ಪವರ್ಫುಲ್ ರೋಲು. ನಾವು ಈಗ ಮೊನ್ನೆ ತಾನೇ ಈ ಒಂದು 3 days ಶೂಟಿಂಗ್ ಮುಗಿಸ್ದೆ. ಇನ್ನು ಚಿತ್ರದ ಶೂಟಿಂಗ್ ಎಲ್ಲ ಕಣ್ಮುಂದೆನೇ ಇದೆ ಸುದೀಪ್ಜಿ. ಯಾಕೆಂದರೆ ಆ ಥರ ಒಂದು ಲೊಕೇಶನಲ್ಲಿ ನಾವು ಶೂಟ್ ಮಾಡಿದ್ವಿ. ನಾನು ಮ್ಯಾಂಗ್ಳೂರ್ಗೆ ಹೋಗಿದ್ದೆ, ಬಟ್ ಇಲ್ಲಿವರೆಗೂ ನಾನು ನೋಡಿರಲಿಲ್ಲ ಆ ಥರ ಲೊಕೇಶನ್ಸ್ ಎಲ್ಲ ಎಲ್ಲಿತ್ತು ಅಂತ ನಾನು ಅವ್ರನ್ನ ಕೇಳಿದ್ದೆ. ಒಂದು 2-3 ಲೊಕೇಶನ್ಸು ಕಬೀರ್ ಸರ್ ಜೊತೆ ಒಂದು ವಾರ್ ಫೀಲ್ಡಲ್ಲಿ ಮಾಡೋದು, ಆಮೇಲೆ ಅದರಲ್ಲಿ ನಾನು ಸೋತೋಗ್ತೀನಿ ವಾರಲ್ಲಿ, ಅದನ್ನು ನಾನು ಒಬ್ಬಂಟಿಗಳಾಗಿ ಅದನ್ನು ಫೀಲ್ ಮಾಡೋ ದೃಶ್ಯ ತುಂಬ ದುಃಖದಲ್ಲಿ ನಾನು ಹತಾಶಳಾಗಿ ಒಂದು ಜನಗಳನ್ನೆಲ್ಲ ಕಳ್ಕೊಂಡು ಊರನ್ನೆಲ್ಲ ಕಳ್ಕೊಂಡು ಈ ಥರ ಒಂದು ಫೀಲಿಂಗಲ್ಲಿ ನಾನು ಡೈಲಾಗ್ ಮಾತಾಡಬೇಕಿತ್ತು. ಆ ಒಂದು ಲೊಕೇಶನಲ್ಲಿ ಆ ಲೊಕೇಶನ್ ತುಂಬ ಇನ್ಸ್ಪೈರ್ ಆಗಿ ನನಗೆ ತುಂಬ ಚೆನ್ನಾಗಿತ್ತು. ಆ ಕ್ಯಾರೆಕ್ಟರ್ ನನಗೆ ಅವ್ರು ಹೇಳಿದಾಗ ಎಕ್ಸ್ಪ್ಲೇನ್ ಮಾಡಿದಾಗ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಹೇಳಿದೆ ಡೈರೆಕ್ಟರ್ ಸರ್ಗೆ, ಸರ್ ನಿಮ್ಮ ಥಾಟಲ್ಲಿ ಏನಿದೆ ನನಗೆ ತೋರಿಸಿ ಅಂತ. ಅವರು ಆ ನೀರಲ್ಲಿ ಬಿದ್ದು ಎಷ್ಟು ಚೆನ್ನಾಗಿ ಆ ಕ್ಯಾರೆಕ್ಟರ್ನ ನನಗೆ ತೋರಿಸ್ಕೊಟ್ರು ಅಂದರೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಬಟ್ ನಾನು ಅವ್ರು ಹೇಳ್ಕೊಟ್ಟಾಗೆ ಮಾಡಿದ್ದೀನಿ. ಇಟ್ ಕೇಮ್ ವೆರಿ ವೆಲ್, ತುಂಬ ಚೆನ್ನಾಗಿತ್ತು. ಹೀಗೆ ತುಂಬ ಪವರ್ಫುಲ್ಲಾಗಿತ್ತು. ನನಗೆ ತುಂಬ ಸಂತೋಷದ ವಿಷಯ ಏನಂದರೆ ಕಬೀರ್ ಸರ್ ಜೊತೆ ಮಾಡಿದ್ದು. ಇಟ್ಸ್ ಸಚ್ ಎ ಗ್ರೇಟ್ ವಂಡರ್ಫುಲ್ ನ್ಯಾಷನಲ್ ಆಕ್ಟರ್. ರಿಯಲಿ ಸರ್, ನನ್ನ ಸೌಭಾಗ್ಯ. ಇಟ್ಸ್ ಮೈ ಐ ಆಮ್ ಪ್ರೌಡ್ ಟು ಸೇ ಐ ಹ್ಯಾಡ್ ಎ ಗ್ರೇಟ್ ವರ್ಕ್ ವಿತ್ ಯು, ಗ್ರೇಟ್ ಎಕ್ಸ್ಪೀರಿಯನ್ಸ್. ಐ ಹ್ಯಾಡ್ ಸಚ್ ಎ ವಂಡರ್ಫುಲ್ ಪರ್ಸನ್. ಎಷ್ಟು ಡೆಡಿಕೇಶನ್ ಇತ್ತಂದರೆ ಅವರಲ್ಲಿ. ಅವತ್ತು ವಾರ ಶೂಟಿಂಗ್ ನಡೀತಾ ಇತ್ತು. ಬೆಳಗಿನ ಜಾವ 3:30-4 ಗಂಟೆ ಆಗ್ತಾ ಇತ್ತು. ಈ ಸಪೋಸ್ ಟು ಗೋ ಫ್ಲೈಟ್ 8 o'clock ಇತ್ತು. ಆದರೂ ಕೂಡ ಯಾವುದೊಂದು ಟೆನ್ಷನ್ ಇಲ್ಲದೆ, ಒಂದು ಏನೂ ಇಲ್ಲದೆ, ಎಷ್ಟು ಕೂಲಾಗಿ ನಾರ್ಮಲಾಗಿ ಅವರ ಡೆಡಿಕೇಶನು ಇದೆಲ್ಲ ಕಾನ್ಸಂಟ್ರೇಷನ್ ಎಲ್ಲ ಒಂದು ವರ್ಕ್ ಮೇಲೆ ಇತ್ತು. ನಾನು ನೋಡಿ ರಿಯಲಿ ತುಂಬ ಸರ್ಪ್ರೈಸ್ ಆದೆ ನಾನು. ಅವರೊಂದು ಡೆಡಿಕೇಶನು ರಿಯಲಿ ತುಂಬ ನನಗೆ ಫೀಲ್ ಆಯಿತು. ಸಚ್ ಎ ಗ್ರೇಟ್ ಆ್ಯಕ್ಟರ್ ಜೊತೆ ನಾನು ಮಾಡಿದ್ದು ನನ್ನ ಸೌಭಾಗ್ಯವೇ ಅಂದ್ಕೊಳ್ತೀನಿ. ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಂಥ ನಮ್ಮ ಸುಧೀರ್ ಸರ್ ಅವ್ರಿಗೆ ಐ ಆಮ್ ಗ್ರೇಟ್ಫುಲ್ ಟು ಯು. ಆ್ಯಂಡ್ ನಮ್ಮ ತ್ರಿವಿಕ್ರಮ್ ಸರ್ ಅವ್ರಿಗೆ, ಆ್ಯಂಡ್ ವಿದ್ಯಾಧರ್ ಅವ್ರಿಗೆ, ಎಲ್ಲ ಟೀಮು ಎಲ್ಲರಿಗೂ ನಾನು ಕೃತಜ್ಞತೆಗಳು ಹೇಳ್ತೀನಿ. ಈ ಒಂದು ಚಿತ್ರದಲ್ಲಿ ಈ ಕೊರಗಜ್ಜ ಒಂದು ಚಿತ್ರ ಡಿವೈನ್ ಒಂದು ಸಬ್ಜೆಕ್ಟ್ ಇದು ತುಂಬ ನಾವು ಪ್ರತಿ ಸಾರಿ ಆ್ಯಕ್ಟ್ ಮಾಡೋಗ್ಲೂ ಏನಾದರೂ ಒಂದು ಪವರ್ಫುಲ್ ಆಗಿ ನಮ್ಗೆ ಗೊತ್ತಿಲ್ಲದೇನೆ ಅಚಾನಕ್ಕಾಗಿ ಏನೇ ಅಬ್ಸ್ಟಕಲ್ಸ್ ಇದ್ದರೂ ಅದರಿಂದ ನಾವು ಹೊರಗೆ ಬಂದು ಮಾಡ್ತಿದ್ವಿ. ಅದನ್ನು ವಿ ಕ್ಯಾನ್ ಮೇಕ್ ಔಟ್ ಅಲ್ವಾ ಸರ್? ಆ ಥರ ಒಂದು ನಿಜವಾಗ್ಲೂ ನನಗೂ ಆ ರೀತಿ ಅನ್ನಿಸ್ತು ನನಗೆ. ಈ ಚಿತ್ರ ಒಂದು ತುಂಬ ಸಕ್ಸಸ್ ಆಗಬೇಕು. ನಂತರ ಈ ಒಂದು ಕ್ಯಾಮ್ರಾಮನ್ ಆಗಲಿ, ನಮ್ಮ ಡೈರೆಕ್ಟರ್ ಸಾರು, ಪ್ರೊಡ್ಯೂಸರ್ ಸಾರು, ಇವರ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಇವರೆಲ್ಲ ಒಂದು ಸಹಕಾರದಿಂದ ಈ ಚಿತ್ರ ತುಂಬ ಚೆನ್ನಾಗಿ ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸರ್. ಸರ್, ಇದರಲ್ಲಿ ಒಟ್ಟೊಂದು ಈಗ ಸಾಂಗ್ ಪೋರ್ಷನ್ ಪೆಂಡಿಂಗ್ ಇದೆ. ಅದು ನಾಳೆ ನಾಡಿದ್ದು ಮಂಗಳೂರಲ್ಲಿ ಸಾಂಗ್ ಪೋರ್ಷನ್. ಇನ್ನೊಂದು 80% ಅಷ್ಟೇ ಮುಗಿಸಿದ್ದಾರೆ, 20% ಹಾಕಿದ್ರು. ಸಾಂಗ್ ನಾಳೆಯಿಂದ ಸಾಂಗ್ ಮಾಡ್ತಾ ಇದ್ದಾರೆ. ಸಂದೀಪ್ ಸೋಪರ್ಕರ್ ಅಂತ ನೀವು ಕೇಳಿರ್ಬೋದು. ಹಾಲಿವುಡ್, ಬಾಲಿವುಡ್, ಫ್ರೆಂಚ್ ಫಿಲ್ಮ್ಸಲ್ಲೆಲ್ಲ ಕೊರಿಯೋಗ್ರಾಫರ್ ಆಗಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಇವಾಗ ಒಂದು ರಿಯಾಲಿಟಿ ಶೋ ವಿತ್ ಮಾಧುರಿ ದೀಕ್ಷಿತ್ ಸೋನಿ ಇದೆ, ಅದರಲ್ಲಿದ್ದರು. ಆ್ಯಂಡ್ ಹಿ ಈಸ್ ಡೂಯಿಂಗ್ ಒನ್ ರೋಲ್. ಗುಳಿಗ ಅಂತ ನಮ್ಮ ಕಡೆ ದೈವ ಇದೆ, ಗುಳಿಗ, ಅದನ್ನು ಸಂದೀಪ್ ಸೋಪರ್ಕರ್ ಈಸ್ ಪರ್ಫಾರ್ಮಿಂಗ್ ದೇರ್. ಎಸ್, ಸಂದೀಪ್ ಸೋಪರ್ಕರ್. ಸೊ ಬಿಕಾಸ್ ಮಂಗಳೂರು ಸೈಡ್ ಭಾಷೆನೇ ತಗೊಂಡಿದ್ದೀನಿ ಸರ್. ಅದಷ್ಟು ಕೊರಗ ಭಾಷೆ ಅಂತ ನೀವು ಬಹುಶಃ ಭಾಳ ಕೇಳಲಿಕ್ಕೆ ಕಷ್ಟ. ಆ ಶಬ್ದಗಳು ನಂದು ಟ್ಯಾಗ್ಲೇ ನೋಡಿರ್ಬೋದು, ಕೊರ್ರ ಕೊಡ್ತಾರೆ ಕೊರಗ ತನಿ ಅಂತ. ಕೊರ್ರ ಕೊಡ್ತಾರೆ ಅಂದರೆ ಗುರಿಕಾರ ಅಂತ, ಹೆಡ್ ಲೀಡರ್.
ಅವರ ಲೀಡರ್ ಕೊರಗತನಿ ಅಂತ ಅವರೇ ಕೊಟ್ಟಿರುವಂಥ ಟ್ಯಾಗ್ಲೈನ್ ಅದು. ಸೊ ಆ ಭಾಷೆಯನ್ನು ಕೂಡ ಬಹುಶಃ ಮೊದಲ ಬಾರಿಗೆ ನಾನು ಆ ಭಾಷೆಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಅದೊಂದು ಹೆಮ್ಮೆ ಖುಷಿ ಎರಡೂ ಇದೆ. ಹಾಂ ಸರ್, ಸಾಂಗ್ಸ್ ಎಲ್ಲ ಅದರಲ್ಲೂ ಒಂದು ಆ ಭಾಷೆದೊಂದು ಸಾಂಗ್ ಇದೆ, ಟೈಟಲ್ ಸಾಂಗ್ ಆ ಭಾಷೆದ ಸಾಂಗನ್ನು ಇಟ್ಟಿದ್ದೇವೆ, ಅವರೇ ಬರೆದಿರುವಂಥದ್ದು ಒಂದು ಸಾಂಗ್. ಇದು ಒಂದು ಬಿಗ್ ಬಜೆಟ್ ಮೂವಿ. ಯಾವುದಕ್ಕೂ ನಮಗೆ ಒಂದು ಅದು ದಟ್ ಇಟ್ಸ್ ಬಜೆಟ್ ಇನ್ಕ್ರೀಸ್ ಆಗ್ತದೆ. ಹೇಳ್ತಾ ಇರ್ತಾರೆ ಕೊಟ್ಟ ಬಜೆಟ್ ಮುಂದೆ ಹೋಗ್ತದೆ. ನೀವು ಯಾವುದಕ್ಕೂ ಕಂಪೇರ್ ಮಾಡ್ತಾ ಇದ್ರೆ ಕಬೀರ್ ಸರ್ ಜೊತೆ ಮಾಡಬೇಕಾದ್ರೆ ಅವರು ಅವರು ಸಂಡೋಕನ್ ಟಿ ವಿ ಸೀರೀಸ್ ಬಿಕಮ್ ಹ್ಯೂಜ್ ಹಿಟ್ ಇನ್ ಯುರೋಪ್, ಸಂಡೋಕನ್, ಆ್ಯಂಡ್ ಇಟ್ಸ್ ಎ ಗ್ರೇಟ್ ಬಿಗ್ ನೇಮ್ ಇನ್ ಯುರೋಪ್, ಎಂಟೈರ್ ಯುರೋಪಲ್ಲಿ ಅವ್ರದ್ದು. ಆ್ಯಂಡ್ ಹಿ ಗಾಟ್ ಎ lifetime achievement award in Venice, Italy, recently. So anta actorಗಳಿರುವಾಗ ನಾವು definitely he will show a bit to his Hollywood friends. This is the film what I shot in Kannada ಅಂತ ಹೇಳಿ ಪಬ್ಲಿಸಿಟಿ ನಮ್ಮ ಹಣೆ ಬರ ಕೂಡ ಅದರಲ್ಲಿ ಇರುತ್ತಲ್ವ ಸರ್. ಅದಕ್ಕೋಸ್ಕರ ಜಾಗರೂಕತೆಯಿಂದ ಪ್ರೊಫೆಷನಲಿಸಮ್. he used to call me at 4 o'clock, 3:30 ಶೂಟಿಂಗ್ ಬ್ಯಾಕಪ್ ಆದರೆ ಬೆಳಿಗ್ಗೆ 4 ಗಂಟೆ ಕರಿತಾ ಇದ್ರು. ಇದು ಫ್ರೆಶ್ ಮೂಡ್, ನೆಕ್ಸ್ಟ್ ಡೇ ಶೂಟ್ ಇದು. He used to discuss. And ನನ್ನ ನಂತರ he has never treated me like an upcoming director or emerging director. ಇಲ್ಲ. And ಒಂಥರ ನಂದೊಂದು ವರ್ಕ್ಶಾಪ್ ಅವರು 3 days ಅಲ್ಲಿ ಬಂದಿದ್ರು. He used to only discuss about the scene, build the change. Like like young actor ಯಾವ ಥರ enthusiasm ತೋರಿಸ್ತಾ ಇದ್ರು ಸರ್. He used to show that level of enthusiasm in the every scene, the every dialogue. ಆದ್ದರಿಂದ ನನಗೆ ಅವರಿಗೂ ಭಯ ಇತ್ತು ಇಷ್ಟು ಸೀನನ್ನು ಇಷ್ಟು ದಿನದಲ್ಲಿ ಮುಗಿಸ್ಬೋದು ಅಂತ. ಬಟ್ ಅವರ ಒಂದು ನನಗೆ ಇದರಿಂದ ಅದು ಮುಗಿಸುವಂತ, ಬಿಕಾಸ್ ಹಿ ಸಪೋರ್ಟ್ ಮೀ ದ್ಯಾಟ್ ಲೆವೆಲ್. ಇನ್ಫ್ಯಾಕ್ಟ್ ಹಿ ಟಾಟ್ ಮೀ ಆ್ಯಂಡ್ ಮತ್ತು ನಮಗೂ ಒಂದು ವರ್ಕ್ಶಾಪ್ ಆದಾಗ ಪ್ರಿಪರೇಷನ್, ಎಕ್ಸಲೆಂಟ್ ಪ್ರಿಪರೇಷನ್. ಏನೆಲ್ಲ ಆಕ್ಚುಲಿ ಇನ್ಕ್ಲೂಡಿಂಗ್ 2-3 days ಪ್ಲಾನ್ ಮಾಡ್ತಾರೆ. ಟೋಟಲಿ ಏನೆಲ್ಲ ಚೇಂಜಸ್ ಬೇಕು ಎಲ್ಲ ಮಾಡ್ತಾರೆ. When you aspire to do something, you get the energy. But I do believe that the power of positivity is a huge energy. If you don't let negativity into your life and you keep it away and you focus on the positive and you take joy from what you do, there's a lot of energy. I also have to thank and bless my parents for giving me the body they gave me. But from my side, I've trained my mind to look for the positive in life and seek the best I can in every situation, in triumph and in tragedy. Rise above it all through positivity. Kannada films recently. I've seen many of Girish Karnad's earlier films, but and I've been out of India for more than 25 years. And so I have to keep up with many cinemas in the world, in Europe, in America, Bollywood, and also, so there's only a certain amount of films that I can see of every language. And I've acted in Malayalam, I've acted in Telugu, so it's not possible for me to see all the films in all the languages. But I have seen some good films of Kannada films. And I also have a very deep link with Karnataka, because my first wife created Nityagram, great dance institution, and it was Ramakrishna Hegde who gave her the land on lease to set up this institution, and we supported everything she did, and she left even after her death. Dance troupes keep going across the world even today to continue her legacy, and in Pratima's memory, I thank Karnataka for all that it gave her to enable such a great institution, Nityagram. It is not doing 5 disciplines of dance like it did at that time. It is focusing now mainly on Odissi, and they are doing very well in terms of the fact that their troops travel around the world to the greatest dance theatres in the world and get the best reviews in the world.
very big question. You know, Indian cinema has been part of India's life for over a century now. And it plays a very central role in the way it has shaped our entertainment, our sense of story, our sense of enjoyment of life, given us some incredibly unforgettable moments and emotions. So there is a great tradition and a great need to be enormously thankful to Indian cinema. I have seen many changes in this industry from cinemas, films being made just for cinemas, then films being made for television, then films going to DVD, then films going to the internet, and now the OTT streaming services. The film industry has to now look at a whole new paradigm, because with the coming of the OTT services and the change in the viewing habits of the audience in COVID, people have got used to seeing things on television. So theatre films have to be very special for people to go to theatre. Now a film like this that we are making is best seen in the theatres because it is such a mythological scale, the sound effects, the colours. You will experience the totality of that experience in the theatre. Films that are sort of more normal films will have a harder time in the theatre because people will expect them to come to OTT and they won't go to theatres. So, Indian film industry has to survive by making great films, as they always do, but also by every producer trying to enter the long form of OTTs as well. But I think cinema is here to stay. It will always be with us. There will always be films that touch us, move us, blow us out of the water. And like this film, remind us of the great stories of our heritage and mythology that define, in a sense, who we are as a people. And there are many traditions and many religions that have great traditions, and all of them are free to show their traditions cinematically. But I think what is being done here is something very special, because it is about an Adivasi boy who became a god and is worshipped by all Hindu communities at a time when India has its first Adivasi president. Thank you. Namaskar to all of you. For your voice and your personality, I'm many fida ho gaya, sir. For your dedication, I'm inspired by you. Thank you so much, sir.